ನಡೆಸಿ ಯಜ್ಞ ಯಾಗಾದಿಗಳನ್ನು ಬಯಸಿ ಸುರನಾರಿಯರನ್ನು ಪರಿಪಡಿಯಿಂದ ಬಾಧಿಸಿ ಮನೋನ್ಮತ್ತರಾಗಿ ನಡೆಯುವರು. ಅವರು ಇಷ್ಟರಲ್ಲಿ ವೈಕುಂಠಕ್ಕೆ ದಾಳಿ ಮಾಡಲು ಬಂದರೆ ಬರಬಹುದು. ಆದ ಕಾರಣ ಆ ದುಷ್ಟರಕ್ಕರನ್ನು ಆಟ ಮಾಡಿ ಸದ್ಭಕ್ತರನ್ನು ರಕ್ಷಣೆ ಮಾಡುವುದೇ ಬಿಟ್ಟು ನೀನು ಈ ರೀತಿ ಶೇಷಾಸೈನನಾಗಿ ಆ ಲಕ್ಷ್ಮಿಯ ಒಡನೆ ಆನಂದ ಪ್ರವಾಸನಾದರೆ ಈ ಭಕ್ತರ ಕಥೆ ಏನು? ಪಾಲನೆ ಲಕ್ಷ್ಮೀ ರಮಣನೆ ಬಿಡು ಬಿಡು ನಿನ್ನ ಯೋಜನಾ. ಕಾಲಚಕ್ರವು ಸದಾ ಚಲನೆಯಲ್ಲೇ ಇರುತ್ತದೆ. ಆದರೆ ಈಗ ಲೋಹಾವತಿ ಮತಾಂಧರಿಗೆ ಅರಣ ವರಬಲದಿಂದ ಅಧಿಕಾರವು ಬಂದಿರುವುದು. ನಾರದ ಇನ್ನು ಕೆಲ ಕಾಲದಲ್ಲಿ ಅವರ ಗರ್ವವನ್ನು ಅವರನ್ನೇ ತಿನ್ನುವುದು. ಹಿಂದಕ್ಕೆ ಇವರಂತೆ ದ್ವೇಷ ಸಾಧಿಸಿ ಬಂದವರ ಅಧೋಗತಿಯನ್ನು ನೀನೇನು ಅರಿಯದವನೇ ಹೇಗೆ? ಮುನಿವರ ಕಾಲ ಕೂಡಿ ಬರುವ ತನಕ ಕಾಯಬೇಕು. ಇಷ್ಟು ದೈವ ಸಂಭೂತರಾದ ಎನ್ನ ಕರ್ತವ್ಯ. ವಿರಂಚಿನಂದನ ಇನ್ನೂ ಸ್ವಲ್ಪ ಸಮಯದಲ್ಲಿ ಆ ಕೂಳನ್ನು ಹತಮಾಡಿಸುತ್ತಿರುವೆ. ನಾರದ ಕ್ಷೀರಸಾಗರ ಸ್ಥಿತಿ ಈ ಜಗತ್ತಿಗೆ ಬಂದ ಆಪತ್ತವನ್ನು ಪರಿಹರಿಸಿ ಭಕ್ತರನ್ನು ಕಾಪಾಡಿ ಈ ಜಗನ್ಮಯದಲ್ಲಿ ನೀನಾದರೂ ಏನಮ್ಮ ಜನನೇ ಶ್ರೀಲೋಕಪಾಲನೆ ನೀನಾಪಾಣಿಯಾದ ನಾರದ ಅಮ್ಮ ಜನನೇ ಈ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸೆಂದು ಈ ಚಿನ್ಮಯನಿಗೆ ಹೇಳುವೆನು. ಶಾರದತನಯ ಬಿಟ್ಟು ಬಿಡು ನಿನ್ನ ಮನದ ಸಂಶಯ. ಕಾಂತ ಆ ಮದಾಂಧರಾದ ಶಕ್ತಿ ಸೂರನ ಪ್ರಸೂರನನ್ನು ಸಂಹರಿಸಿ ಈ ಜಗತ್ತಿಗೆ ಶಾಂತಿಯನ್ನು ಉಂಟು ಮಾಡು ಪ್ರಿಯ. ತೋರೆನ್ನಾಳು ದಯ ನಾರಿಮಣಿ ಎನ್ನ ಮೋಹದ ಅರಗಿಣಿ ಮೋಹನಾಂಗ ಕ್ಷಣಕಾಲದಲ್ಲೇ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿ ಲೋಕಕಂಟಕರಾದ ಲೋಹಾವತಿ ದುಷ್ಟರನ್ನು ಶಿಕ್ಷಿಸಿ ಎನ್ನಂ ನಂಬಿದ ಭಕ್ತರನ್ನು ರಕ್ಷಿಸುವೆ. ನಾರದ ಇನ್ನು ಸ್ವಲ್ಪ ಸಮಯದಲ್ಲಿ ಆ ಕೂಳರನ್ನು ಹತಮಾಡಿಸುವೆ. ನೋಡುತ್ತಿರುವ ಎನ್ನ ನೀಲಾವಿನೋದ. ನಾರಾಯಣ ನಾರಾಯಣ ಅಹೋ ದೇವದೇವ